ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಒಂದು ಗೌನ್ನ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಬಂದಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರದ್ದು ಕಟಿಂಗ್ ಆಲ್ರೆಡಿ ಹಾಕಿದ್ದೀನಿ. ಇದ್ರ ಸ್ಟಿಚ್ಚಿಂಗ್ ವಿಡಿಯೋ ಹೇಗೆ ಸ್ಟಿಚ್ಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಮೇಲ್ಗಡೆ ಪೀಸ್ನ ತೆಗೆದು ಕೆಳಗಡೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಲೆಂತ್ ಬೇಕು ನಮಗೆ. ಆಮೇಲೆ ಮತ್ತೆ ಮೇಲ್ಗಡೆ ಕಟ್ ಮಾಡಿದ್ರೆ ತುಂಡ ಆಗಿಬಿಡುತ್ತೆ, ಮತ್ತು ಅದನ್ನು ಕೆಳಗಡೆಗೆ ಅಟ್ಯಾಚ್ ಮಾಡಿ ತೊಗೊಂಡೆ ನಾನು. ಇಲ್ಲ ಅಂದರೆ ಮೇಲ್ಗಡೆಗೆ ಬಾರ್ಡ್ರ್ ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅದು. ಹಾಗಾಗಿ ಅದನ್ನು ಕಟ್ ಮಾಡಿ ನಾನು ಮಧ್ಯಕ್ಕೆ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡಿ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಡಬಲ್ ಬಾರ್ಡರ್ ಥರ. ಮತ್ತು ನಾನು ಮೇಲ್ಗಡೆ ಪೀಸ್ಗೂ ಬಾರ್ಡರ್ ಕೊಟ್ಬಿಟ್ಟೆ, ಅದೊಂದು ಮಿಸ್ಟೇಕ್ ಆಯಿತು. ಆದರೆ ಅದನ್ನು ಆಲ್ರೆಡಿ ಬಿಚ್ಚಿ ರೆಡಿ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಅದಕ್ಕೆ ಬಿಚ್ಚಿ ಮತ್ತೆ ಯಾಕೋ ನನಗೆ ಬಾರ್ಡ್ರ್ ದೊಡ್ಡದಾಗಿ ತ್ರಿಬಲ್ ಬಾರ್ಡ್ರ್ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಮೇಲ್ಗಡೆ ತೆಗೆದುಬಿಟ್ಟೆ. ಮತ್ತು ಇದು ಲೈನಿಂಗು ಮಾಮೂಲಿ ಸ್ವಲ್ಪ ಕ್ರಾಸಲ್ಲಿ ಜಾಯಿಂಟ್ ಬಂತಲ್ಲ, ಜಾಯಿಂಟ್ ಎಲ್ಲ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ, ವೀಡಿಯೋ ಲೆಂತಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಮತ್ತು ಇವಾಗ ಇದು ಮೇಲ್ಗಡೆ ಪೀಸು ಅಂದರೆ ಬಾಡಿ ಪೀಸು, ಅದಕ್ಕೆ ಮಾಮೂಲಿ ಬಾರ್ಡರ್ ಜಾಸ್ತಿ ಕೊಟ್ಟಿಲ್ಲ ನಾನು, ಜಾಸ್ತಿ ಹೆವಿಯಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕ್ಯಾನ್ವಸ್ ಕ್ಯಾಲಫ್ ಡಿಸೈನ್ ಬರುತ್ತೆ ಮೇಲ್ಗಡೆ, ಒಂಥರ ಚೆನ್ನಾಗಿದೆ. ಈ ಥರ ಫಸ್ಟ್ ಬ್ಲೌಸ್ ಪೀಸು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದು ಡಿಸೈನ್ ಆಲ್ರೆಡಿ ನಾನು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಿ ಡಿಸೈನ್ನ. ಅದು ಬಂದ್ಬಿಟ್ಟು ಕಟಿಂಗಲ್ಲಿ ತೋರಿಸಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟಿಚ್ಚಿಂಗ್ ಮಾಡ್ಕೋಗ ಅದು ಕರು ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸೂಜಿನ ಕೆಳಗೆ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಬೇಕು ಅಂದರೆ ಕ್ಯಾನ್ವಾಸು ಹಾಕ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ಕ್ಯಾನ್ವಾಸ್ ಹಾಕಿಲ್ಲ. ಕ್ಯಾನ್ವಾಸ್ ಹಾಕಿದ್ರೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅಂದ್ಬಿಟ್ಟು ಹಾಕ್ತಾರೆ. ನಾನು ಕ್ಯಾನ್ವಾಸ್ ಏನು ಹಾಕಿಲ್ಲ, ಹಂಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಂಗಾಗಿ ಈ ಸುತ್ತ ಅದು ಯಾವ ರೀತಿ ನಾನು ಡಿಸೈನ್ ಮಾಡಿದ್ದೀನಿ ಕಟ್ ವರ್ಕ್ ಡಿಸೈನು, ಅದೇ ರೀತಿಯೇ ನಿಧಾನಕ್ಕೆ ಸೂಜಿನ ಕೆಳಗಿಳಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಶೇಪ್ ಬರಬೇಕಲ್ಲ ನಮಗೆ, ಅದಕ್ಕೋಸ್ಕರ. ಆ ಕಡೆ ಈ ಕಡೆ ಬರುತ್ತೆ, ಮಧ್ಯ ಬರಲ್ಲ. ಮಧ್ಯ ಮಾಮೂಲಿ ಸ್ಟ್ರೇಟ್ ಬಂದಿದೆ ಡಿಸೈನು, ಆ ಕಡೆ ಈ ಕಡೆ ಮಾತ್ರ ಗೋಪುರದ ಥರ ಬಂದು ಅಲ್ಲಿ ಕ್ಯಾಲಫ್ ಡಿಸೈನ್ ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಅದೇ ನಾನು ಹೇಳ್ದಂಗೆ ಕೆಳಗಡೆಗೆ ಮಾತ್ರ ಅದು ಡಬಲ್ ಲೇಯರ್ ಬಂತು. ಆಮೇಲೆ ಡಾರ್ಕ್ ಕಲರ್ ಆಗಿರೋದು ಎದ್ದು ಮುಖಕ್ಕೆ ಹೊಡಿತಾಯಿತ್ತು ಕಲರು. ಆಮೇಲೆ ಮತ್ತೆ ಮೇಲ್ಗಡೆ ಪೀಸಲ್ಲಿ ಅದು ಬಾರ್ಡರ್ ಇರೋದು ಬೇಡ ಅಂದ್ಬಿಟ್ಟು ತೆಗೆದುಬಿಟ್ಟು ಆಲ್ರೆಡಿ ಅದನ್ನ ಬಾರ್ಡರ್ ತೆಗೆದು ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇವಾಗ ಇದನ್ನು ಸುತ್ತ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಮತ್ತು ಅದೇ ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತೆ ಅದೆಲ್ಲ ಕಟ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೋಬೇಕಾದ್ರೆ ಅದೇ ಸೂಜಿಲಿ ಸ್ವಲ್ಪ ಮೂತಿನೆಲ್ಲ ತೆಗೆದು ಇದು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ನೀಟಾಗಿ ಕರ್ವ್ ಡಿಸೈನ್ ಹೇಗಿದೆ ಹಾಗೇ ಬರಬೇಕು, ಓಕೆನಾ. ಆ ರೀತಿ ಬರೋ ಥರ ಅದನ್ನು ನೀಟಾಗಿ ತೆಗೆದು ನಾವು ಪಿನ್ನಲ್ಲಿ ತೆಗಿಬೇಕು, ನೀಟಾಗಿ ಬರಬೇಕು ಅಂದರೆ. ಇಲ್ಲಾಂದರೆ ಏನಾಗುತ್ತೆ, ಅದು ಹಾಗೆ ಹೊಲಿಯೋಕ್ಕೆ ಹೋದರೆ ನೀಟಾಗಿ ಸ್ಟಿಫ್ನೆಸ್ ಬರೋಲ್ಲ. ಮತ್ತು ನ್ಯಾಚು ನೀಟಾಗಿ ಹಾಕ್ಕೋಬೇಕು. ಕರೆಕ್ಟಾಗಿ ನ್ಯಾಚ್ ಹಾಕಿದ್ರೆ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರುತ್ತೆ, ಓಕೆನಾ. ನೋಡಿ, ಈ ರೀತಿ ಒಂದು ಸೂಜಿ ತೊಗೊಂಡು ನೀಟಾಗಿ ಸ್ವಲ್ಪ ಮೇಲ್ಗಡೆಗೆ ಈ ಥರ ತೆಗೀರಿ. ಆವಾಗ ಡಿಸೈನು ನೀಟಾಗಿ ಬರುತ್ತೆ. ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಐರನ್ ಮಾಡಿಬಿಟ್ರೆ ಒಂಥರ ಡಿಸೈನ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾನು ಐರನ್ ಮಾಡಿಲ್ಲ, ಆದರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ದರೆ ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡ್ಕೊಳ್ಳಿ, ಇನ್ನೂ ಸ್ಟಿಫ್ ಆಗಿರುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಎಲ್ಲ ಕಡೆಯೂ ತೆಗೆದುಬಿಟ್ಟು ಆಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಸುತ್ತ, ಓಕೆನಾ. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಇಲ್ಲಿಗೆ ಬಟನ್ ಆದರೂ ಇಟ್ಕೋಬೋದು, ಇಲ್ಲ ಟ್ಯಾಗ್ ಆದರೂ ಇಟ್ಕೋಬೋದು. ನಾನು ಟ್ಯಾಗ್ ಏನು ಇಟ್ಟಿಲ್ಲ, ಸಣ್ಣ ಇರೋದ್ರಿಂದ ಒಂದು ಬಟನ್ ಇಟ್ಬಿಟ್ಟು ಬೇಕಂದರೆ ನೆತ್ತಡ ಗೊಂಡೆಗಳೇನಾದರೂ ಇಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಮತ್ತು ಇವಾಗ ಈ ಕಡೆನೂ ಅಷ್ಟೇ ನೀಟಾಗಿ ಹಿಂಗೆ ಸೂಜಿಯಲ್ಲಿ ನೀಟಾಗಿ ಅದು ಮೇಲ್ಗಡೆ ಕ್ಯಾಲಫ್ ಡಿಸೈನ್ನ ನೀಟಾಗಿ ತೆಗಿಬೇಕು. ಇಲ್ಲಾಂದರೆ ಏನಾಗುತ್ತೆ, ಸರಿಯಾಗಿ ಕೂತ್ಕೊಳ್ಳಲ್ಲ ಅದು, ಅಂದರೆ ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಯಾಕೆಂದರೆ ಹಿಂಗೆ ಉಲ್ಟಾ ತಿರುಗಿಸಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಒಳಗಡೆ ಇದಾಗಿರುತ್ತೆ. ಹಂಗೆ ಸೂಜಿಲಿ ಸ್ವಲ್ಪ ಮೇಲಕ್ಕೆ ಹಿಂಗೆ ತೆಗೆದ್ರೆ ನೀಟಾಗಿ ಬರುತ್ತೆ, ಓಕೆನಾ. ಇದೇ ಡಿಸೈನ್ ಅಂತಲ್ಲ, ಕ್ಯಾಲಫ್ ಡಿಸೈನ್ ಆಗಲಿ ಯಾವುದಾದ್ರೂ ಇದೇ ರೀತಿ ತೆಗಿಬೇಕಾಗುತ್ತೆ. ಈ ರೀತಿ ತೆಗೆದಾದ್ಮೇಲೆ ನೋಡಿ, ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ನೀಟಾಗಿ ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಸುತ್ತ ಒಂದು ಹೊಲಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಮತ್ತು ಆಮೇಲೆ ಫ್ರಂಟ್ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪೀಸ್ ಬಂದ್ಬಿಟ್ಟು ಅದನ್ನು ಅಷ್ಟೇ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು. ಫ್ರಂಟಲ್ಲಿ ಇನ್ನೂ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು ಪ್ರಿನ್ಸ್ ಕಟ್ ಬ್ಲೌಸ್, ಓಕೆನಾ. ನಾನು ಸಣ್ಣ ಇದ್ರೂ ಅದು ಒಂದು ಡಿಸೈನ್ಗೋಸ್ಕರ ಪ್ರಿನ್ಸ್ ಕಟ್ ರೆಡಿ ಮಾಡಿದೆ. ಇವ್ರಿಗೇನು ಪ್ರಿನ್ಸ್ ಕಟ್ ಬೇಕಾಗಿರಲಿಲ್ಲ, ಆದರೆ ಡಿಸೈನ್ ಹೊಲಿಬೇಕು ಅಂದರೆ ಪ್ರಿನ್ಸ್ ಕಟ್ ಇರಲೇಬೇಕು. ಅದಕ್ಕೋಸ್ಕರ ನಾನು ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡಿದ್ದೀನಿ. ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ, ಓಕೆನಾ.
ಮತ್ತು ಇವಾಗ ಈ ರೀತಿ ಅದು ಕ್ಯಾಲಫ್ ಡಿಸೈನ್ ಹೇಗಿದೆ ಹಾಗೇ ಸೂಜಿನ ಕೆಳಗಿಳಿಸಿ ಮೂಲೆಯಲ್ಲಿ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಆ ಥರ ಕೆಳಗಿಳಿಸಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬಂತು ಡಿಸೈನ್. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ ಡಿಸೈನು. ಇವಾಗ ಮತ್ತೆ ಈ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿಬಿಡಿ. ಯಾಕೆಂದರೆ ಇದು ನಾವು ಗೌನ್ಗಾಗಿರೋದ್ರಿಂದ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ನಮಗೆ ಲೈನಿಂಗ್ ಅಷ್ಟಿರುತ್ತೆ ಅಷ್ಟು ಸಾಕು. ಇನ್ನು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಡ್ಬೇಕು ಅಷ್ಟೇ. ಓಕೆನಾ? ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ. ಇವಾಗ ಡಾಟ್ ಹಿಡ್ಕೊಂಬಿಡ್ಬೇಕು ಕರೆಕ್ಟಾಗಿ. ಅದು ಡಿಸೈನ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಬರೋ ಥರ ಡಾಟ್ ಹಿಡ್ಕೊಳ್ಳಿ. ಅವಾಗ ಏನಾಗುತ್ತೆ ಡಿಸೈನ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಆ ಕಡೆ ಈ ಕಡೆ ಹಿಡಿದ್ರೆ ಸ್ವಲ್ಪ ಇದಾಗುತ್ತೆ. ಈ ಬೋಟ್ ನೆಕ್ಕ ಸ್ವಲ್ಪ ಆ ಪಕ್ಕಕ್ಕೆ ಡಿಸೈನ್ ಇಲ್ಲಿ ಬರುತ್ತೆ ಅದ್ರ ಪಕ್ಕದಲ್ಲೇ ಇಟ್ಕೊಂಡ್ರೆ ಬೆಟರು, ಚೆನ್ನಾಗಿರುತ್ತೆ. ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಡಿಸೈನು ಅಂತ ಅಷ್ಟೇ. ನೋಡಿ ಈ ರೀತಿ ರೆಡಿ ಆಯಿತು. ಇದು ಬ್ಯಾಕ್ ಪೀಸ್ನ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಬಿಡೋಣ. ಫ್ರಂಟ್ ಪೀಸ್ ತೊಗೊಂಡು ಈ ರೀತಿ ಬ್ಲೌಸ್ ಪೀಸ್ ಇಟ್ಕೊಂಡು ನೀಟಾಗಿ ಪಿನ್ ಹಾಕ್ಕೋಬೇಕು. ಮಾಮೂಲಿ ಆ ಕಡೆ ಈ ಕಡೆ ಎಲ್ಲ ಒಂದೊಂದು ಪಿನ್ ಹಾಕ್ಕೊಳ್ಳೋದ್ರಿಂದ ಸರಿಯೋದಿಲ್ಲ, ಬಟ್ಟೆ ನೀಟಾಗಿರುತ್ತೆ. ನಾನು ಆಲ್ರೆಡಿ ನೋಡಿ ಶೋಲ್ಡರ್ ಹತ್ರ ನೆಕ್ ಹತ್ರ ಕಟ್ ಮಾಡಿಲ್ಲ. ಆ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಶೋಲ್ಡರು ನೆಕ್ ಜಾರೋದಾಗಲಿ ಆ ಥರ ಆಗೋಲ್ಲ. ಈ ಬ್ಲೌಸ್ಗೆ ಏನಾಗಲ್ಲ, ಅಂದರೆ ಬೇರೆ ಬ್ಲೌಸ್ಗೂ ಅದೇ ರೀತಿಯೇ ಮಾಡ್ಕೋಬೋದು. ಓಕೆನಾ? ಈ ರೀತಿ ಮಾಮೂಲಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಟ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಇದು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿರುವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇಲ್ಲಿ ಬಾರ್ಡರ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿರೋದು. ಈಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ಆ್ಯಕ್ಚುಲಿ ತುಂಬಾ ಟ್ರೆಂಡಿಂಗಲ್ಲಿದೆ. ಈ ಥರ ಮುಂದೆಗಡೆ ಬಾರ್ಡ್ರ್ ಬರೋದು ಸೀರೆ ಬ್ಲೌಸ್ಗಾಗಲಿ ಗೌನ್ಗಾಗಲಿ ಎಲ್ಲದಕ್ಕೂ ಸ್ಟಿಚ್ ಮಾಡ್ಕೋತಾ ಇರ್ತಾರೆ ಈ ರೀತಿ. ಹಾಗಾಗಿ ನಾನು ಅದಕ್ಕೆ ನ್ಯೂ ಡಿಸೈನ್ ಅಲ್ವಾ, ಈಗೆಲ್ಲ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂದ್ಬಿಟ್ಟು ಅದೇ ಸ್ಲೀವ್ಸ್ ಆಗಲಿ ಬಫ್ ಸ್ಲೀವ್ಸ್ ಆಗಲಿ ಇದಾಗಲಿ ಎರಡೂ ಸೆಲೆಕ್ಟ್ ಮಾಡಿರೋದು. ಅದಕ್ಕೇ ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಬಫ್ ಸ್ಲೀವ್ಸ್ ಆಗಲಿ ಇದಾಗಲಿ ಎರಡೂ ಚೆನ್ನಾಗಿ ಬಂದಿದೆ. ಈ ರೀತಿ ಇನ್ನೌಟ್ ಮಾಡಿಕೊಂಡು ಈಗ ಸ್ಟಿಚ್ ಹಾಕ್ಕೋಬೇಕು. ಮತ್ತು ಇವಾಗ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇವಾಗ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ನಾವು ಸೈಡ್ ಪೀಸ್ನ ಮತ್ತೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇನ್ನೂ ಒಂದೊಂದು ಪೀಸ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಇದು ಹೇಗಿದೆ ಹಾಗೇ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಮಾಮೂಲಿ ಈ ಥರ ಪಿನ್ನ ಬಿಗಿನರ್ಸ್ಗಂತೂ ಆ ಥರ ಪಿನ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಯಾಕೆಂದರೆ ಸರಿಯೋದಿಲ್ಲ ಬಟ್ಟೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಹೆಂಗೆ ತಿರುಗಿಸಿ ಹೊಲಿಬೇಕಾದ್ರೆ ಏನಾಗುತ್ತೆ ಬಟ್ಟೆ ಆ ಕಡೆ ಈ ಕಡೆ ಜಂಪ್ ಆಗಿಬಿಡುತ್ತೆ. ಆ ಸ್ಟಿಚ್ಚಿಂಗ್ ಆದಮೇಲೆ ಮತ್ತೆ ಅದು ಏರ್ಪೇರ್ ಆಗಿಬಿಡುತ್ತೆ. ಈ ಥರ ಪಿನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಸರಿಯೆಲ್ಲ ಕರೆಕ್ಟಾಗಿರುತ್ತೆ. ಓಕೆನಾ? ಅದೊಂದು ಮರಿಬೇಡಿ. ಒಂದು ಪಿನ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು. ಕಟ್ ಮಾಡಿಬಿಟ್ಟು ಅದು ಇನ್ನೊಂದು ಪೀಸ್ ಬರುತ್ತಲ್ಲ ಪ್ರಿನ್ಸ್ ಕಟ್ಟಲ್ಲಿ ಅದನ್ನು ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಅದೇನು ಇನ್ನೌಟ್ ಮಾಡೋಗಿಲ್ಲ, ಡೈರೆಕ್ಟಾಗಿ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಪ್ರಿನ್ಸ್ ಕಟ್ ಏನಿಲ್ಲ, ಅದು ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಎರಡು ಪೀಸನ್ನು ಸ್ಟಿಚ್ ಮಾಡ್ಕೋಬೇಕು. ಉಲ್ಟಾ ಸೀದಾ ನೋಡ್ಕೊಳ್ಳಿ, ಎರಡು ಒಂದೇ ಸೈಡ್ ಬಂದುಬಿಡುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇದಕ್ಕೇನು ಇನ್ನೌಟ್ ಮಾಡೋಗಿಲ್ಲ, ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಓಕೆನಾ? ಈ ರೀತಿ ಎರಡು ಪೀಸನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗ್ ಆಗಿಬಿಡುತ್ತೆ. ಓಕೆನಾ? ಇವಾಗ ಇದನ್ನು ಅಟ್ಯಾಚ್ ಮಾಡ್ಬೋದು. ಡೈರೆಕ್ಟಾಗಿ ಡಿಸೈನ್ ಏನಿಲ್ಲ ಅಂದರೆ ಹಾಗೆ ಅಟ್ಯಾಚ್ ಮಾಡ್ಬೋದು. ನಾನು ಡಿಸೈನ್ ಸ್ಟಿಚ್ ಮಾಡಬೇಕು. ಏನಕ್ಕಪ್ಪ ಅಂದರೆ ಮೇಲ್ಗಡೆ ಬಂದ್ಬಿಟ್ಟು ಬಾರ್ಡ್ರಲ್ಲಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ನೀವು ನೋಡೇ ಇರ್ಬೋದು. ಈ ಥರ ಇವಾಗ ಡಿಸೈನ್ ತುಂಬಾ ಟ್ರೆಂಡಿಂಗ್ ಇದೆ. ಪ್ರಿನ್ಸ್ ಕಟ್ಟಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಬಾರ್ಡರ್ ಮುಂದೆ ಬರುತ್ತೆ. ಆ ಥರ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಆಲ್ರೆಡಿ ಬಾರ್ಡ್ರ್ ತೊಗೊಂಡಿದ್ದೀನಿ ಒಂದು 2 ಇಂಚಿಗೆ. ಇವಾಗ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಅದು ಇನ್ನೌಟ್ ಮಾಡಿಕೊಂಡು ಆಮೇಲೆ ಆಲ್ರೆಡಿ ನಾವು ಇನ್ನೌಟ್ ಮಾಡ್ಕೊಂಡಿದ್ದೀವಲ್ಲ ಫ್ರಂಟ್ ಪೀಸ್ ಅಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆ ಥರ ಇದು ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಈ ರೀತಿ ಎರಡು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಆ ಥರ ಪಿನ್ ಹಾಕ್ಕೊಂಡು ಒಂದು ಇನ್ನೌಟ್ ಮಾಡ್ಕೊಂಬಿಡಿ. ಆ ಪಿನ್ ಇರುತ್ತಲ್ಲ ಆ ಪಿನ್ನಲ್ಲಿ ಇನ್ನೌಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ಇದಂತೂ ನಾನು ತುಂಬ ದಿವಸದಿಂದ ಹೊಲಿಬೇಕು ಅಂತ ಅನ್ಕೋತಾ ಇದ್ದೆ. ಟೈಮೇ ಆಗಿರಲಿಲ್ಲ. ನನ್ನ ಮಗಳಿಗೂ ಒಂದು ಹೊಲಿಬೇಕು, ಆದರೆ ಟೈಮೇ ಇಲ್ಲ ಹೊಲಿಯೋಕ್ಕೆ. ಬೇರೆಯವ್ರ ಬ್ಲೌಸ್ ಹೊಲ್ಕೊಡೋದೇ ಸರಿ ಹೋಗುತ್ತೆ. ಇವಳಂತೂ ಆಲ್ರೆಡಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೇಕು, ನನಗೆ ಹೊಸ ವರ್ಷಕ್ಕೆ ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ರು. ಆದರೆ ನನ್ನ ಮಗಳೇನಾಗ ಅಂದಿಲ್ಲ, ಇಲ್ಲ ಬಿಡಮ್ಮ ನನಗೆ ಪರವಾಗಿಲ್ಲ, ನಾನು ಇರೋದ್ರಲ್ಲಿ ಯಾವ್ದಾದ್ರು ಒಂದು ಹಾಕೋತೀನಿ, ಇಲ್ಲ ಸಿಂಪಲಾಗಿರೋದು ಹೊಲ್ಕೊಡು ಅಂತ ಹೇಳಿದ್ದಾಳೆ. ನೋಡೋಣ. ಮತ್ತು ಇವಾಗ ಈ ಥರ ಅದನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡಬೇಕಲ್ವಾ. ನಾವು ಇನ್ನೌಟ್ ಮಾಡ್ಕೊಂಡಿರ್ತೀವಲ್ಲ
ಅದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಇನ್ನೋಟ್ ಮಾಡ್ಕೊಂಡಿರ್ತೀವಲ್ಲ, ಎರಡು ಕಡೆನೂ ಒಂದೇ ಸಮಕ್ಕೆ ಬರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು, ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದ್ದೀವಲ್ಲ ಪೀಸ್ನ, ಅದನ್ನು ಅಲ್ಲಿ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ತುಂಬಾ ಈಸಿ ಡಿಸೈನು. ಆದರೆ ಪ್ರಿನ್ಸ್ ಕಟ್ಟಲ್ಲಿ ಹೊಲಿಬೇಕು, ಮಾಮೂಲಿ ಕಟ್ಟಿಂಗಲ್ಲಿ ಆಗೋಲ್ಲ. ಪ್ರಿನ್ಸ್ ಕಟ್ಟಲ್ಲಾದರೆ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ರೀತಿ ಮಾಡಬೇಕು. ಅದು ಡಿಸೈನ್ನ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ. ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ಓಕೆನಾ? ಈಗ ತುಂಬಾ ಟ್ರೆಂಡಿಂಗಲ್ಲಿ ಈ ಥರ ಬಾರ್ಡರ್ ಸೀರೆಗೆಲ್ಲ ಇದೇ ಥರ. ಆಮೇಲೆ ಬಫ್ ಸ್ಲೀವ್ಸ್ ಹೊಲ್ದಿದ್ದೀನಿ ನೋಡಿ, ಆ ಡಿಸೈನ್ ಅಷ್ಟೇ ಇವಾಗ ಟ್ರೆಂಡಿಂಗಲ್ಲಿದೆ. ತುಂಬ ಚೆನ್ನಾಗಿ ಬಂದಿದೆ ಬಫ್ ಸ್ಲೀವ್ಸನ್ನು. ಅದು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಅದನ್ನು ಇದರಲ್ಲೇ ಹಾಕೋಣ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಇದೇ ತುಂಬ ಆಯಿತು. ಆದ್ರೂ ಇದರಲ್ಲಿ ಎಲ್ಲೆಲ್ಲೂ ಫಾಸ್ಟ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಫಾಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿ ಬಂತು ಡಿಸೈನು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದು ಈ ಥರ ಕ್ರಾಸಾಗಿ ಬರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಲ್ಲೊಂದು ಫ್ರಿಲ್ಟ್ ಹಿಡಿದ್ಬಿಟ್ರೆ ಸರೋಗುತ್ತೆ. ಇಲ್ಲಾಂದರೆ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳಲ್ಲ ಅದು. ಓಕೆನಾ? ಇಲ್ಲ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಬಾರ್ಡರ್ನ. ನಾನು ಅದೆಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಇನ್ನೌಟ್ ಮಾಡಿಕೊಂಡು ಅಲ್ಲೊಂದು ಚಿಕ್ಕದಾಗಿ 1-2 ಫ್ರಿಲ್ಟ್ ಹಿಡಿದ್ಬಿಡಿ. ಯಾಕೆಂದರೆ ಕ್ರಾಸ್ ಇರುತ್ತಲ್ಲ ಅದಕ್ಕೋಸ್ಕರ. ಆ ಥರ ಹಿಡಿಯೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ. ಮತ್ತು ಇವಾಗ ಎಕ್ಸ್ಟ್ರಾ 2 ಪೀಸ್ ಇದು ಸ್ಟಿಚ್ ಮಾಡಿದ್ವಲ್ಲ ಅದನ್ನಿಟ್ಟು ಇವಾಗ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚ್ ಮಾಡಾಗಿತ್ತಲ್ಲ, ಈಗ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ಓಕೆನಾ? ಬಾರ್ಡರ್ ಅಟ್ಯಾಚ್ ಮಾಡಿರೋದೇನು ಕಾಣಿಸಲ್ಲ, ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ನೀಟಾಗಿ ಕಟ್ ಮಾಡಿ ತಗೊಂಬಿಡಿ. ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಒಂದೊಂಚೂರು ಆ ಕಡೆ ಈ ಕಡೆ ಡಿಫ್ರೆನ್ಸ್ ಆಗುತ್ತೆ. ಸ್ಟಿಚಿಂಗ್ ಆದಮೇಲೆ ನೋಡ್ಕೊಂಡು ಇದು ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ರೀತಿ ಯಾವ ಕಡೆ ಪೀಸ್ ನೋಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಮಧ್ಯೆ ಕರೆಕ್ಟಾಗಿ ನ್ಯಾಚ್ ಹತ್ರ ಹಿಡಿದ್ರೆ ಕರೆಕ್ಟಾಗಿ ಪಾಯಿಂಟ್ ಅದಿರುತ್ತೆ, ಡಾಟ್ ಪಾಯಿಂಟು. ಇಲ್ಲಾಂದರೆ ಏನಾಗುತ್ತೆ, ಅದು ಆ ಕಡೆ ಈ ಕಡೆ ಸ್ವಲ್ಪ ಜಂಪ್ ಆದ್ರೂ ಫಿನಿಶಿಂಗ್ ಇರಲ್ಲ ಅನ್ನೋದಕ್ಕೋಸ್ಕರ ನೀವು ಮೊದಲು ಮಧ್ಯದ ಡಾಟಿಂದನೇ ಸ್ಟಿಚ್ ಮಾಡಿ. ಓಕೆನಾ? ನಾವು ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ಇದು ಡಾಟಿಂದನೇ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇವಾಗ 2 ಕಡೆನೂ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ಸ್ಟಿಚ್ ಮಾಡ್ಕೊಂಡಾದಮೇಲೆ 2 ಪೀಸನ್ನು ನಾವು ನೀಟಾಗಿ ಈ ಥರ ಪಿನ್ ಹಾಕ್ಕೊಂಡು ಹೆಚ್ಚು ಕಡಿಮೆ ಇದೆ ನೋಡ್ಕೋಬೇಕು. ಯಾಕೆಂದರೆ ನಾವು ಹೆಚ್ಚು ಕಮ್ಮಿ ಆದರೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ, ಅಂದರೆ ಸ್ಟಿಚಿಂಗ್ ಆದಮೇಲೆ ಒಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ, ಅದು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನು ಬರುತ್ತೆ ಕ್ರಾಸಾಗಿ ಅದನ್ನು ಕಟ್ ಮಾಡಿಕೊಂಡು ರೆಡಿ ಆಯಿತು. ಮತ್ತು ಈ ಥರ ಫ್ರಿಲ್ ಇಟ್ಕೋಬೇಕಾಗುತ್ತೆ. ನಾನು ಫಸ್ಟೇ ಫ್ರಿಲ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ಫ್ರಿಲ್ ಇಡುವಾಗ ನಾನು ಇದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಮಾಮೂಲಿ ಫ್ರಿಲ್ ಇಟ್ಕೊಂಡಾದಮೇಲೆ ಇದಕ್ಕೆ 2 ಡಬಲ್ ಫ್ರಿಲ್ಲು, ಮೇಲ್ಗಡೆನೂ ಒಂದು ಫ್ರಿಲ್ ಬರುತ್ತೆ, ಅದು ಮೇಲ್ಗಡೆ ಕ್ರಾಸಾಗಿ ಬರುತ್ತಲ್ಲ ಡಿಸೈನು, ಅದ್ರದ್ದು ಫ್ರಿಲ್ನು ಹಾಗೆ ಇಟ್ಕೊಂಡು ಫಸ್ಟ್ ಫ್ರಿಲ್ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ಆಮೇಲೆ ಫ್ರಂಟ್ದು ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ದು ಮಾಮೂಲಿ ಹಂಗೆ ಫ್ರಿಲ್ ಇಟ್ಬಿಟ್ಟು ಬ್ಯಾಕ್ದು ಅಟ್ಯಾಚ್ ಮಾಡ್ಕೋಬೇಕು. ಆ ಥರ ಇಲ್ಲ ಡೈರೆಕ್ಟಾಗಿ ನೀವು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಅಂದರೂ ಮಾಡ್ಬೋದು, ತೊಂದರೆ ಏನಿಲ್ಲ. ಫಸ್ಟು ಮೇಲ್ಗಡೆ ಬಾಡಿ ಪಾರ್ಟ್ಗೆ ಕೆಳಗಡೆ ಪೀಸ್ ಅಟ್ಯಾಚ್ ಮಾಡಿ ಆಮೇಲೆ ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದರ ಒಂದೊಂದೇ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮುಂದೆ ಮಾತ್ರ 2 ಪೀಸು ಮತ್ತು ಒಂದು ಲೈನಿಂಗ್ ಪೀಸ್ ಬರುತ್ತೆ ಮುಂದೆಗೆ. ಹಿಂದೆ ಬಂದ್ಬಿಟ್ಟು ಒಂದು ಮಾಮೂಲಿ ಮೇನ್ ಪೀಸ್ ಬಂದು ಒಂದು ಲೈನಿಂಗ್ ಪೀಸ್ ಹಿಂದೆ 2 ಪೀಸ್ ಬರುತ್ತೆ. ಇದು ಮುಂದೆದು. ಮುಂದೆ ಕ್ರಾಸಾಗಿ ತಗೊಂಡಿದ್ದೀನಿ, ಆದರೆ ಅದು ನಾನು ಬಿಚ್ಚಿ ಬಾರ್ಡರ್ನ ತೆಗೆದುಬಿಟ್ಟೆ ಮೇಲ್ಗಡೆದು ಬೇಡ ಅಂದ್ಬಿಟ್ಟು. ಕೆಳಗಡೆದೇ ಡಬಲ್ ಬಾರ್ಡರ್ ಇರೋದ್ರಿಂದ ಮೇಲ್ಗಡೆದಕ್ಕೂ ಬಾರ್ಡರ್ ಕೊಟ್ಟರೆ ಒಂಥರ ಡಾರ್ಕಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಬೇಡ. ಆಲ್ರೆಡಿ ನಾನು ಫೋಟೋದಲ್ಲಿ ಹಾಕಿರೋದು ಅದೇ, ಆದರೆ ನಾನು ಅದು ಬಾರ್ಡರ್ ತೆಗೆದುಬಿಟ್ಟಿದ್ದೀನಿ, ಫೋಟೋದಲ್ಲಿರೋದು ತೆಗೆದುಬಿಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾಕೆ ಬಂದಿದೆ ಅಂದ್ಬಿಟ್ಟು, ಅದನ್ನು ಕಟ್ ಮಾಡಿ ಬಾರ್ಡರ್ ತೆಗೆದ್ಮೇಲೆ ಹೇಗೆ ಬಂದಿದೆ ಡಿಸೈನ್ ಅಂತ. ಓಕೆನಾ? ಈ ಥರ ಅಟ್ಯಾಚ್ ಆದಮೇಲೆ ಮತ್ತೆ ಇವಾಗ ಇದನ್ನು ರೆಡಿ ಮಾಡ್ಕೋಬೇಕು. ಈ ಥರ ನೀಟಾಗಿ ಈ ಥರ ರೆಡಿ ಮಾಡಿಕೊಂಡ್ರೆ ಈ ಬ್ಯಾಕ್ ಪೀಸು ಹಿಂದೆ ಪೀಸ್ಗೆ ರೆಡಿ ಮಾಡ್ಕೊಳ್ಳಿ. ಇದು ಮುಂದೆ ಪೀಸು ಹೇಳಿದ್ನಲ್ಲ, ಕೆಳಗಡೆ ಒಂದು ಪೀಸ್ ಬರುತ್ತೆ, ಮೇಲ್ಗಡೆ ಒಂದು ಪೀಸ್ ಬರುತ್ತೆ. ಇದು ಮೇಲ್ಗಡೆ ಬಂದು ಕ್ರಾಸಾಗಿ ಡಿಸೈನಾಗಿ ಕಟ್ಟಿಂಗಲ್ಲಿ ತೋರಿಸಿದ್ದೀನಲ್ಲ ಆ ಡಿಸೈನ್ ಇದು. ಈ ರೀತಿ 2 ಅಟ್ಯಾಚ್ ಮಾಡ್ಕೊಂಡಾಯಿತು. ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಸ್ಲೀವ್ ಡಿಸೈನ್ ಬಂದುಬಿಟ್ಟು ನಾನು ಆಲ್ರೆಡಿ ಅದು ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಇದು ಈ ಡಿಸೈನ್ದು ಸ್ಲೀವ್ ಡಿಸೈನ್ದು ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಕೋಣಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಅದೆಲ್ಲ ತೋರಿಸಿಲ್ಲ ನಾನು. ಮತ್ತು ಈ ರೀತಿ ಮಧ್ಯದಲ್ಲಿ ಶೋಲ್ಡರಿಂದ ಆ ಕಡೆಯಿಂದ ಆ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಸರಿ ಆಗುತ್ತೆ. ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬಂತು ಅಂದರೆ ಅಲ್ಲೇ ಫ್ರಿಲ್ ಇಟ್ಕೊಬಿಡಿ, ಏನು ತೊಂದರೆ ಏನಿಲ್ಲ. ಅದು ಬಫ್ಸ್ ಆಗಿರೋದ್ರಿಂದ 1-2 ಹೆಚ್ಚು
ಹೆಚ್ಚಾಗಿ ಬಂತು ಅಂದರೆ ಫ್ರಿಲ್ ಇಟ್ಕೊಳ್ಳಿ. ನೋಡಿ ಈ ರೀತಿ ಬಂತು ಡಿಸೈನು. ಮತ್ತು ಸೈಡಲ್ಲಿ ಕೆಳಗಡೆ ಬಂದುಬಿಟ್ಟು ಎರಡೂ ಕರೆಕ್ಟಾಗಿ ಜಾಯಿಂಟ್ ಮಾಡಿ ಒಂದು ಪಿನ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ಟಿಚಿಂಗ್ ಆದಮೇಲೆ ಒಂದು ಮೇಲೆ ಕೆಳಗೆ ಬಂದ್ಬಿಡೋ ಚಾನ್ಸ್ ಇರುತ್ತೆ. ಅದನ್ನು ಮಧ್ಯದಲ್ಲಿ ಎರಡೂ ಜಾಯಿಂಟ್ ಮಾಡಿ ಒಂದು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ನಮ್ಗೆ ನೀಟಾಗಿರೋದು. ನಾವು ಸುಮ್ಮನೆ ಹೊಲ್ಕೊಂಡು ಹೋದ್ರೆ ಏನಾಗುತ್ತೆ, ಒಂದು ಮೇಲೆ ಒಂದು ಕೆಳಗೆ ಬರೋ ಚಾನ್ಸ್ ಇರುತ್ತೆ. ಓಕೆನಾ? ಈ ರೀತಿ ಎರಡು ಕಡೆನೂ ಸ್ಟಿಚ್ ಮಾಡಿದ್ರೆ ಗೌನ್ ರೆಡಿ ಆಗುತ್ತೆ. ಬ್ಯೂಟಿಫುಲ್ ಆಗಿರೋ ಗೌನು. ನೀವು ಈ ಥರ ಟ್ರೈ ಮಾಡಿ. ಓಲ್ಡ್ ಸ್ಯಾರಿ ಇದ್ದರೆ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಾರ್ಡರ್ ಸ್ಯಾರಿಯಲ್ಲಂತೂ ಈ ಥರ ಇದೇ ಫಸ್ಟ್ ಟೈಮ್ ನಾನು ಹೊಲ್ದಿರೋದು. ಅಂದರೆ ಪ್ಲೇನಲ್ಲಿ ಹೊಲ್ದಿದ್ದೆ, ಇದು ಬಾರ್ಡ್ರಲ್ಲಿ ಇದೆ ಹೊಲ್ದಿರೋದು. ಅದು ಡಬಲ್ ಬಾರ್ಡರ್ ಬಂದಿರೋದ್ರಿಂದ ಒಂಥರ ಲುಕ್ಕಾಗಿ ಕಾಣಿಸ್ತಾ ಇದೆ ಡ್ರೆಸ್ಸು. ತುಂಬಾ ಚೆನ್ನಾಗಿದೆ. ನೀವು ಹೊರಗಡೆ ತೊಗೋತೀನಿ ಅಂದರೆ ಈ ಥರ ಡ್ರೆಸ್ಸು ಇಲ್ಲಾಂದ್ರೂ ಒಂದು 5,000 ರೂಪಾಯಿನಾದರೂ ಆಗುತ್ತೆ. ಓಕೆನಾ? ಹಾಗಾಗಿ ನಿಮ್ಮ ಹತ್ರ ಇರೋ ಓಲ್ಡ್ ಸ್ಯಾರಿಲಿ ಈ ಥರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.